ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಮಾಗಡಿ ತಾಲೂಕಿನ ಹಾಲಶೆಟ್ಟಹಳ್ಳಿ ಗ್ರಾಮದಲ್ಲಿ ದಿನಾಂಕ 25/1/2026 ಭಾನುವಾರದಂದು ಶ್ರೀ ಮಾರಮ್ಮ ದೇವಿ ದೇವಸ್ಥಾನದ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಬೇಕಾಗಿ ಗ್ರಾಮದ ಯುವ ಮುಖಂಡ ಅಂಗಡಿ ಕೃಷ್ಣಮೂರ್ತಿ ತಿಳಿಸಿದರು. ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಬೆಟ್ಟಳ್ಳಿ ಮಠ ಇವರುಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ವಿಶೇಷವಾಗಿ ಭದ್ರಕಾಳಿ ಸಮೇತ ವೀರಗಾಸೆ ಕುಣಿತ ಕಾರ್ಯಕ್ರಮ ಹಾಗೂ ಮೈಸೂರಿನ ಹೆಸರಾಂತ ಶಿವಕುಮಾರ ಶಾಸ್ತ್ರಿ ಮತ್ತು ತಂಡದವರಿಂದ ಹರಿಕಥೆಯನ್ನು ಏರ್ಪಡಿಸಲಾಗಿದೆ ಎಂದು ಗ್ರಾಮದ ಮುಖಂಡ ಶಿವರುದ್ರಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ಅರ್ಚಕರಾದ ಕುಮಾರ್, ಮರಿಯಪ್ಪ, ಚನ್ನವೀರಪ್ಪ, ರೇವಣ್ಣ, ಗಿರೀಶ್, ಕಾಳಯ್ಯ, ವಿಶ್ವನಾಥ್, ರವಿ, ಮಂಜುನಾಥ್, ಲಿಂಗದೇವರಪಾಳ್ಯ ಗ್ರಾಮದ ಸಿದ್ದೋಜಿರಾವ್ ಇತರರು ಇದ್ದರು. ಮಾಗಡಿ ತಾಲೂಕು ಕಸಬಾ ಹೋಬಳಿ ಹಾಲಶೆಟ್ಟಹಳ್ಳಿ ಗ್ರಾಮದಲ್ಲಿ 48ನೇ ಮಂಡಲ ಪೂಜಾ ಕಾರ್ಯಕ್ರಮ ದಿನಾಂಕ 25/1/2026 ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತದೆ. ಸಂಜೆ 4 ಗಂಟೆಗೆ ವೀರಗಾಸಿ ಭದ್ರಕಾಳಿ ಸಮೇತ ಸಾಂಸ್ಕೃತಿಕ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಶ್ರೀ ಬೆಟ್ಟಳ್ಳಿ ಮಠದ ಮಠಾಧೀಶರಾದಂಥ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಆಗಮನದ ನಂತರ ಶ್ರೀ 7 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿ 8 ಗಂಟೆಗೆ ಹೆಸರಾಂತ ಕಲಾ ತಂಡ ಮೈಸೂರು ಶಿವಕುಮಾರ ಶಾಸ್ತ್ರಿಗಳು ಇವರ ತಂಡದವರಿಂದ ಹರಿಕಥೆಯನ್ನು ಏರ್ಪಡಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಹಾಲಶೆಟ್ಟಹಳ್ಳಿ ಭಕ್ತ ಮಹಾಶಯರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಮತ್ತು ಬೆಂಗಳೂರಿನಿರ್ತಕ್ಕಂಥ ನೆರೆದಿಕ್ಕಂಥ ಬೆಂಗಳೂರಿಂದ ಆಗಮಿಸ್ತಕ್ಕಂಥ ಎಲ್ಲ ಜನಗಳು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರೂ ಬೇಡ್ಕೊತಾ ಇದ್ದೀವಿ. ದೇವಸ್ಥಾನವು ತುಂಬ ಶಿಥಿಲವಾಗಿತ್ತು. ಅದನ್ನು ಸುಮಾರು ಒಂದು 6 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿ ಇವತ್ತಿನ ದಿವಸ ಈ ದೇವಸ್ಥಾನದ ಮಾರಮ್ಮದೇವಿಯ 48ನೇ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಇದೇ ತಿಂಗಳ 25ನೇ ತಾರೀಕು ರಥಸಪ್ತಮಿ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ನಮ್ಮ ಹಾಲಶೆಟ್ಟಹಳ್ಳಿ ಗ್ರಾಮಸ್ಥರು ಎಲ್ಲ ಒಗ್ಗೂಡಿ ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕೆಂದು ನಾವು ಭಕ್ತ ಮಹಾಶಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗ್ರಾಮದಲ್ಲಿರುವಂಥ ನಾಡದೇವತೆ ಆಗಿರ್ಬೋದು ಮಾರಮ್ಮ ದೇವಿ, ಇದರ ಹಿನ್ನೆಲೆ ಏನಾದರೂ ಇದೆಯಾ ಸರ್? ಈ ಗ್ರಾಮದಲ್ಲಿ ಏನಾದರೂ ವಿಶೇಷತೆ? ಈ ಗ್ರಾಮದ ಮಾರಮ್ಮನ ಚನ್ನವೀರೇಗೌಡರ ಕಾಲದಿಂದ ನಡೆಸ್ಕೊಂಡ್ಬಂದಿದೆ. ಇಲ್ಲಿ ಬಂದು ಪೂಜಾ ಪುನಸ್ಕಾರ ಮಾಡ್ಕೊಂಡು ಹೋದ್ರೆ ಅವ್ರಿಗೇನು ಅನ್ಕೊಂಡಿರ್ತಾರೋ ಆ ಕಾರ್ಯಗಳು ನೆರವೇರ್ತಾ ಇದ್ದಾವೆ. ಆ ನೆರವೇರದಿಂದ ಇದರಿಂದನೇ ಆ ಭಕ್ತಾದಿಗಳು ಕೆಲವರು ಅವರು ಇಲ್ಲಿಗೆ ಸಿಮೆಂಟ್ ಇರ್ಬೋದು, ಇಟ್ಟಿಗೆ ಇರ್ಬೋದು, ಅವರೆಲ್ಲ ಸಹಾಯ ಮಾಡೋ ಕಾರಣನೇ ಅವ್ರಿಗಾಗಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳಿಂದ ಅವರು ನಮಗೆ ದೇವಸ್ಥಾನಕ್ಕೆ ಹಣ ಸಹಾಯ ಮಾಡೋದು. ಬೇರೆ ಗ್ರಾಮದವರು ಬೆಂಗಳೂರು ಜನಗಳು ನಮಗೆ ಸಹಾಯ ಮಾಡೋದು. ಅದೇ ರೀತಿಯಾಗಿ ಪ್ರತಿ ವರ್ಷ ಯುಗಾದಿ ಹಬ್ಬ ಒಂದು ವಾರ ಮುಂಚೆಯಾಗಿ ಇಲ್ಲಿ ಕೊಂಡೋತ್ಸವ ನಡೆಯುತ್ತೆ. ಅದು 3 ಊರು ದೇವರು, ಕೆಂಸಾಗರ, ಸಾತ್ತೂರು, ಹಾಲಶೆಟ್ಟಹಳ್ಳಿ ಗ್ರಾಮ 3 ಊರು ದೇವರು ಸೇರಿ ಸಾತ್ನೂರು ಗ್ರಾಮದಲ್ಲಿ ಕೊಂಡೋತ್ಸವ ಮಾಡ್ತಾರೆ. ಇದು ಒಂದು ವಾರಗಳ 15 ದಿವಸದ ಹಬ್ಬ ಆಗಿರ್ತದೆ. ಪ್ರತಿ ವರ್ಷನೂ ಯುಗಾದಿ ಮುಂದಿನ ವಾರದಲ್ಲಿ ಹಬ್ಬ ನಡ್ಕೊಂಡು ಬಂದಿದೆ. 3 ಊರು ದೇವರು ಸೇರಿ ಒಂದು ತಾವು ಕೊಂಡ ಮಾಡಿ ಆಚರಣೆ ಮಾಡಿ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದೀವಿ. ಅದನ್ನ ಹಿಂದಿಂದನೂ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದವ್ರೆ. ಪೂರ್ವಿಕರ ಕಾಲದಿಂದಲೂ ಅದೇ ರೀತಿ ಮಾಡ್ತವ್ರೆ. ಇವತ್ತು ಸಾತ್ನೂರಾಗಲಿ ಕೆಂಸಾಗರಾಗಲಿ ನಮಗೆ ಸಪೋರ್ಟ್ ಕೊಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತುವರೆಗೂ ಯಾವತ್ತೂ ನಿಂತಿಲ್ಲ, ಹಬ್ಬ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಲಶೆಟ್ಟಹಳ್ಳಿ ಗ್ರಾಮದಲ್ಲಿ 48ನೇ ಮಂಡಲ ಪೂಜೆಯ ಕಾರ್ಯಕ್ರಮವನ್ನು ದಿನಾಂಕ 25/1/2026 ಭಾನುವಾರ ಬೆಳಗ್ಗೆ 5:30ರಿಂದ 10:30 ಗಂಟೆಯೊಳಗೆ ರುದ್ರಾಭಿಷೇಕ, ಪುಷ್ಪಾಲಂಕಾರ, ಅರ್ಚನೆ, ಕುಂಕುಮ, ದುರ್ಗಾ ಹೋಮ, ಬೆಳಗ್ಗೆ 11 ಗಂಟೆಗೆ ಪೂರ್ಣಾಹುತಿ, ಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಆಮೇಲೆ 5 ಗಂಟೆಗೆ ಬೆಟ್ಟಳ್ಳಿ ಮಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಬೆಟ್ಟಳ್ಳಿ ಮಠದವರು ನಮ್ಮ ಹಾಲಶೆಟ್ಟಹಳ್ಳಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಅದೇ ಇದರಲ್ಲಿ ಭದ್ರಕಾಳಿ ಸಮೇತ ವೀರಗಾಸಿ ಕುಣಿತನೂ ಸಹಿತ ಇಲ್ಲಿ ದೇವಸ್ಥಾನದ ಹತ್ತಿರ ತಮಟೆ ವಾದ್ಯ ಕಲಾ ವೃಂದದವರಿಂದ ತಮಟೆ ವಾದ್ಯ ಇದು ಇರುತ್ತೆ. ವೀರಗಾಸಿ ರಾತ್ರಿ 7 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಆಮೇಲೆ 8 ಗಂಟೆಗೆ ಶಿವಕುಮಾರ ಶಾಸ್ತ್ರಿ ಮತ್ತು ತಂಡದವರಿಂದ ಮೈಸೂರು ಇವರಿಂದ ಹರಿಕಥೆಯನ್ನು ಏರ್ಪಡಿಸಲಾಗಿರುತ್ತೆ. ಇದಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು
ಪ್ರೋತ್ಸಾಹಗೊಳಿಸಬೇಕೆಂದು ನಾವು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.